ಮೈಂಡ್ ಗೇಮ್ ಮಾಡ್ತಾರೆ ಹನುಮಂತ ಒಬ್ಬರಲ್ಲಿ ಯಾವಾಗ ಮಾತಾಡಬೇಕು ಯಾವಾಗ ಆಟ ಆಡಬೇಕು ಅದಕ್ಕೆ ಅವ್ರಿಗೆ ಗೆಲ್ಲಬೇಕು. ಸ್ಟಾರ್ಟಿಂಗ್ ಇಂದಾನು ಒಂದು ಕನ್ಸಿಸ್ಟೆನ್ಸಿಯಲ್ಲ ಆಟ ಆಡ್ಕೊಂಡ್ ಬರ್ತಿದೆ. ಬರೀ ಜಗಳ ಆಡ್ತಾನೆ ಇರ್ತಾರೆ, ನೋಡಕ್ ಆಗಲ್ಲ ಎರಡು ಕಣ್ಣಲ್ಲಿ ನನ್ಗಂತೂ. ನಮ್ರತ ಇದ್ರಲ್ಲ ಕಾಪಿ ಅನ್ಸುತ್ತೆ ಇವರು. ಮೋಕ್ಷಿತ ಫೇಕ್ ಇಲ್ಲ, ಮತ್ತೆ ನಂಗೆ ಇಷ್ಟ. ಆಟಕ್ಕಂಟು ಲೆಕ್ಕಕ್ಕಿಲ್ಲ, ಸುಮ್ಮನೆ ಹುಚ್ಚುಗಳ ಥರ ಆಡ್ತಾರೆ. ಕಂಟೆಂಟ್ಗೋಸ್ಕರ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಂಡು ಮುಂದೆ ಹೋದ್ರೆ ಇರ್ತಾರೆ ಮನೇಲಿ. ಅದನ್ನ ಕಮ್ಮಿ ಮಾಡ್ತಾ ಹೋದ್ರೆ ಮನೆಯಿಂದ ಆಚೆ ಹೋಗ್ತಾರೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಶಿ. ಓಕೆ, ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ. ಓಕೆ, ಯಾರು ಇಷ್ಟ ಆಗ್ತಾರೆ ಕನ್ನಡ ಬಿಗ್ ಬಾಸ್ ಅಲ್ಲಿ? ಸುದೀಪ್. ಸರ್ ಕಂಟೆಸ್ಟೆನ್ಸ್ ಯಾರು ಇಷ್ಟ ಆಗ್ತಾರೆ ಹೇಳಿ? ನನಗೆ ಈ ಸತಿ ಅಂಥವ್ರು ಯಾರು ಇಷ್ಟ ಇಲ್ಲ. ಚೆನ್ನಾಗಿ ಆಡ್ತಾರೆ ಅಂತ ಅಂದರೆ ಇವಾಗ ಹೊಸ್ದಾಗಿ ಬಂದಿರೋರು ರಜತ್ ಅವರು ಸ್ವಲ್ಪ ಇಷ್ಟ ಆಗ್ತಾರೆ. ಓಕೆ, ರಜತ್ ಅವರು ಇಷ್ಟ ಆಗ್ತಾರೆ. ಓಕೆ, ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ. ಸೊ ಶೋಭಾ ಅವರು ಕೂಡ ಬಂದಿದ್ರು. ಶೋಭಾ ಅವರು ನಿನ್ನೆ ಏನೋ ಎಲಿಮಿನೇಟ್ ಆಗಿದ್ದಾರೆ. ಸೊ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಸಿಕ್ಕಿರೋ ಅವಕಾಶ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಅಷ್ಟೇ. ಮಿಸ್ ಮಾಡ್ಕೋಬಾರ್ದಿತ್ತು. ತೆಲುಗುದಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಮತ್ತೆ ಇಲ್ಲಿಗೆ ಬಂದರು. ಇಲ್ಲೂ ರೀಚ್ ಆಗೋ ಅವಕಾಶ ಇತ್ತು, ಬಟ್ ಅದನ್ನು ಮಿಸ್ ಮಾಡ್ಕೋಬಾರ್ದಿತ್ತು ಅಂತ ಅನ್ಸುತ್ತೆ. ಓಕೆ, ಸೊ ಇವಾಗ ಕನ್ನಡ ಬಿಗ್ ಬಾಸ್ ನೋಡ್ತೀರಾ, ಹಾಗೆ ತುಂಬ ಬಿಗ್ ಬಾಸ್ಗಳು ಬರ್ತಾ ಇದೆ, ತೆಲುಗು, ತಮಿಳು, ಹಿಂದಿ. ಏನು ಅನ್ಸುತ್ತೆ, ವ್ಯತ್ಯಾಸ ಏನಾದ್ರು ಕಾಣಿಸ್ತಿದ್ಯಾ? ನಾನು ಬೇರೆ ಯಾವುದು ನೋಡಲ್ಲ. ಓಕೆ, ಕನ್ನಡ ಮಾತ್ರ. ಸುದೀಪ್ ಸರ್ ಇಷ್ಟ ಅಂತ ಹೇಳಿದ್ರಿ. ಸುದೀಪ್ ಸರ್ ಯಾಕೆ ಇಷ್ಟ? ಅವ್ರು ಮಾತಾಡೋವೆ ಮತ್ತು ಅವ್ರು ತಪ್ಪು ಕಂಡಿಡಿಯೋವೆ, ಆ ತಪ್ಪನ್ನ ತಿದ್ದೋವೆ ತುಂಬ ಇಷ್ಟ. ಹಂಗಾದ್ರೆ ಶೋಭಾ ಅವರು ತೆಲುಗು ಬಿಗ್ ಬಾಸ್ನಲ್ಲಿ ರಾಕ್ ಆಗಿದ್ರು, ಇಲ್ಲಿ ಬಂದ್ಬಿಟ್ಟು ಶಾಕ್ ಆಗ್ಬಿಟ್ಟಿದ್ರು. ಇಲ್ಲಿ ಬಂದು ಅಲ್ಲಿ ರಾಕ್ ಆಗಿದ್ರು, ಇಲ್ಲಿ ಜಲ್ಲಿಕಲ್ ಆಗಿದ್ದಾರೆ, ಹೋದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ, ರಜತ್ ತುಂಬ ಕಾಟ್ಲೆ ಕೊಡ್ತಾ ಇರೋದು ಚೈತ್ರ ಅವ್ರಿಗೆ. ಸೊ ಏನು ಅನ್ಸುತ್ತೆ? ಕಂಟೆಂಟ್ಗೋಸ್ಕರ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಂಡು ಮುಂದೆ ಹೋದರೆ ಇರ್ತಾರೆ ಮನೇಲಿ. ಅದನ್ನು ಕಮ್ಮಿ ಮಾಡ್ತಾ ಹೋದರೆ ಮನೆಯಿಂದ ಆಚೆ ಹೋಗ್ತಾರೆ ಅಷ್ಟೇ. ಓಕೆ, ಸೊ ಯಾರು ಗೆದ್ರೆ ಒಳ್ಳೇದು? ಹನುಮಂತು ಸರ್, ಈ ಗ್ಯಾಪಲ್ಲಿ ನೀವು ಹೇಳಲೇ ಇಲ್ಲ ಹನುಮಂತನ ಸುದ್ದಿ. ಇವಾಗೆಲ್ಲಿಂದ ಬಂದರು ಹನುಮಂತು? ಮೈಂಡ್ ಗೇಮ್ ಮಾಡ್ತಾರೆ ಹನುಮಂತ ಒಬ್ಬರಲ್ಲಿ. ಓಕೆ, ಏನು ಯಾವಾಗ ಮಾತಾಡಬೇಕು ಯಾವಾಗ ಆಟ ಆಡಬೇಕು, ಆಟ ಥರ ಮಾತು ಕರೆಕ್ಟಾಗಿ ಮಾಡ್ತಿದ್ದಾರೆ. ಓಕೆ, ಅದಕ್ಕೆ ಅವ್ರು ಗೆಲ್ಲಬೇಕು. ಹನುಮಂತು ಗೆಲ್ಲಬೇಕು. ಸೊ ಅವರೇ ಗೆಲ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ಬಂದವರು ಗೆದ್ದಿದ್ದ ಇತಿಹಾಸ ಇದೆಯಾ ಸರ್? ಅಕುಲ್ ಬಾಲಾಜಿ. ಓಕೆ, ಸಾಕಲ್ವಾ ಅಂತೀರಾ? ಓಕೆ, ಹಂಗಾದ್ರೆ ಹನುಮಂತು ಪಕ್ಕ ಹೊಡ್ಕೊಂಡು ಹೋಗ್ತಾರೆ. ಹೌದು, ಪಕ್ಕ. ಓಕೆ, ಸೊ ಯಾರಂದ್ರೆ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ, ನಂಗೆ ಅವ್ರಂದ್ರೆ ಇಷ್ಟನೇ ಇಲ್ಲ ಅಂತ ಇದೆ ಬಿಗ್ ಬಾಸಲ್ಲಿ. ಇಷ್ಟನೇ ಇಲ್ಲ ಅಂತ ಅಂದರೆ ಅಂಥ ಅಗ್ರೆಸಿವ್ ಏನಿಲ್ಲ, ಆಡೋದೇ ಇಲ್ಲ ಅಂತ ಅಂದರೆ ಇವ್ರು ನನಗೆ ಭವ್ಯ ಅವರು ಅಷ್ಟಕ್ಕಷ್ಟೇ ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ. ಅವರು ಓದ್ಸತಿ ಇವ್ರು ಇದ್ರಲ್ಲ, ನಮ್ರತ ಇದ್ರಲ್ಲ, ಅವರ ಕಾಪಿ ಅನ್ಸುತ್ತೆ ಇವರು. ಓಕೆ, ಸೊ ಇನ್ನೊಂದು ಉಗ್ರಂ ಮಂಜು ಅವರು ಉಗ್ರವಾಗಿ ಆಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಉಗ್ರವಾಗಿ ಬರೀ ಒಂದು ವಾರ ಆಡಿದ್ರು. ಈ ವಾರ ಕಾಣಿಸ್ತು, ಅವ್ರು ಉಗ್ರತನ ಕಾಣಿಸ್ತು. ಅದಕ್ಕೂ ಮುಂಚೆ ಕಾಣಿಸಿರ್ಲಿಲ್ಲ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಅವರು ಗೌತಮಿ ಸಹವಾಸ ಸ್ವಲ್ಪ ಬಿಡಬೇಕು. ಓಕೆ, ಕನ್ನಡ ಇರುತ್ತೆ. ಮೋಕ್ಷಿತ ಅವರು ಸಕ್ಕತ್ತಾಗಿ ಟಕ್ಕರ್ ಕೊಟ್ಟರು ಉಗ್ರಂ ಮಂಜುಗೆ. ಏನನ್ಸುತ್ತೆ? ಅವ್ರದ್ದೇನದು ಒಳಗಿತ್ತೋ ಎಲ್ಲನೂ ಆಚೆ ಹಾಕೋತಾ ಇದ್ದಾರೆ ಅಷ್ಟೇ. ಅವ್ರ ಒಳಗಡೆ ತುಂಬ ಆಕ್ರೋಶ ಇದೆ, ಅದನ್ನು ಆಚೆ ಹಾಕೋತಾ ಇದ್ದಾರೆ. ಇನ್ನು ಮುಂದೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಓಕೆ, ಬಿಗ್ ಬಾಸ್ ನೋಡೋರಿಗೆ ಏನು ಹೇಳ್ತೀರಾ? ನೋಡ್ತಾ ಇರಿ, ಅಡಿಕ್ಟ್ ಆಗಬೇಡಿ ಅಷ್ಟೇ. ನಮಸ್ತೆ. ನಿಮ್ಮ ಹೆಸರು? ನಂದಿತಾ. ಏನು ಓದ್ತಿದ್ದೀರಾ? BCA ಫಸ್ಟ್ ಇಯರ್ BCA. ಓಕೆ, ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ನೋಡ್ತೀನಿ. ಏನು ಇಷ್ಟ ಆಗುತ್ತೆ? ಯಾರು ಇಷ್ಟ ಆಗ್ತಾರೆ ನಿಮಗೆ? ಯಾರು ಇಷ್ಟ ಆಗಲ್ಲ ನನಗೆ. ಯಾಕೆ? ಬರೀ ಜಗಳ ಆಡ್ತಾನೆ ಇರ್ತಾರೆ, ನೋಡಕ್ ಆಗಲ್ಲ ಎರಡು ಕಣ್ಣಲ್ಲಿ ನನ್ಗಂತೂ. ಹಾಗಾದ್ರೆ ಯಾವ ಸೀಸನ್ ತುಂಬಾ ಇಷ್ಟ ಆಗ್ತಿತ್ತು? ಶೈನ್ ಶೆಟ್ಟಿ ಸೀಸನ್. ಶೈನ್ ಶೆಟ್ಟಿ, ದೀಪಿಕಾ ದಾಸ್ ಅವ್ರು ಇದ್ರಲ್ಲ, ಆ ಸೀಸನ್ ಇಷ್ಟ ಆಗ್ತಿತ್ತು ನನಗೆ. ಅದ್ಮೇಲೆ ಯಾರು ಇಷ್ಟ ಆಗಿಲ್ಲ? ಅದಾದ್ಮೇಲೆ ನಾನು ನೋಡೇ ಇಲ್ಲ, ಇದೇ ಸೀಸನ್ ನೋಡ್ತಾ ಇರೋದು ನಾನು. ಓಕೆ, ಇದೇ ಸೀಸನ್ನಲ್ಲಿ ಯಾರು ಇಷ್ಟ ಓಕೆ ಅಂತ ಅನ್ಸೋದು ಯಾರು? ಓಕೆ ಅಂತ ಹನುಮಂತು ಯಾಕೆ? ಗೊತ್ತಿಲ್ಲ. ಓಕೆ, ಒಟ್ಟು ಅವ್ರು ಆಟ ಆಡ್ತಿದ್ದಾರೆ, ಅವ್ರು ಇದ್ದಾರೆ, ದಟ್ಸ್ ವೈ ಇಷ್ಟ. ಏನೇ ಇದ್ರು ಸ್ಟ್ರೈಟ್ ಆಗಿ ಹೇಳ್ತಾರೆ ಅಷ್ಟೇ. ಓಕೆ, ಮೋಕ್ಷಿತ ಇದ್ದಾರೆ ಆ್ಯಂಡ್ ಉಗ್ರಂ ಮಂಜು. ಮೋಕ್ಷಿತ ಅವರೇ. ಓಕೆ, ಆಟಕ್ಕಂಟು ಲೆಕ್ಕಕ್ಕಿಲ್ಲ. ಓಕೆ, ಸೊ ಎಷ್ಟು ಅವರ್ ನೋಡ್ತೀರಾ ಬಿಗ್ ಬಾಸ್ನ? ಫುಲ್ ನೋಡ್ತೀನಿ ನಾನು. ನೋಡ್ತೀರಾ? ಹಂಗಾದ್ರೆ ನೀವು ಆಲ್ಮೋಸ್ಟ್ ಆಲ್ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸೊ ಇವಾಗ ಬಿಗ್ ಬಾಸ್ನಲ್ಲಿ ಹಿಂದಿನ ಸೀಸನ್ನಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡ್ತಿದ್ರು. ಈ ಸೀಸನ್ ಇನ್ನೂ ಅಗ್ರೆಸಿವ್ ಅಂತ ಹೇಳ್ತಾರೆ. ಇರ್ಬೋದೇನೋ, ಗೊತ್ತಿಲ್ಲ. ನೋ ಐಡಿಯಾ. ಓಕೆ, ಸೊ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸಲ್ಲಿ? ನನೀಗ ಮೋಕ್ಷಿತಾನೇ ಇಷ್ಟ ಆಗಲ್ಲ. ಯೂಶಲಿ ಮೋಕ್ಷಿತ, ಐಶ್ವರ್ಯ, ಎಸ್ಪೆಷಲಿ ಭವ್ಯ. ಯಾಕೆ?
ಸುಮ್ಮನೆ ಹುಚ್ಚುಗಳ ಥರ ಆಡ್ತಾರೆ ಕುತ್ಕೊಂಡು, ಅದಕ್ಕೆ ಇಷ್ಟ ಆಗಲ್ಲ. ಓಕೆ. ಸೊ ಮೋಕ್ಷಿತಾ ಭವ್ಯ ಇಷ್ಟ ಆಗಲ್ಲ ಅಂತ ಹೇಳ್ತೀರಾ. ಸೊ ಟಾಸ್ಕ್ ಎಲ್ಲ ಇಷ್ಟ ಆಗ್ತಿದ್ಯಾ ಬಿಗ್ ಬಾಸ್? ಇಷ್ಟ. ದ ಮೋಸ್ಟ್ ಸೂಪರ್ ಎಪಿಸೋಡ್ ಅಂದರೆ ಯಾವುದು? ವೀಕೆಂಡಲ್ಲಿ ಬರೋದಾ? ಹಾಂ, ಸುದೀಪ್ ಸರ್ ರುಬ್ಬುತ್ತಾರೆ ಅಂತ. ಅದಕ್ಕೆ ಇಷ್ಟ ಆಗೋದು. ಓಕೆ. ಯಾರು ರುಬ್ಬಿಸ್ಕೊಂಡ್ರೆ ಇಷ್ಟ ಆಗುತ್ತೆ? ಚೈತ್ರ ಕುಂದಾಪುರ. ಯಾಕೆ? ಅವರೊಬ್ಬರೇ ಅಲ್ವಾ ಓವರಾಗಿ ಆಡೋದು ಮನೇಲಿ, ಏನೋ ಎಲ್ಲ ಗೊತ್ತಿರೋ ಥರ, ಅದಕ್ಕೆ. ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹನುಮಂತು ಅವ್ರು ಬಂದರು, ಹಾಗೆ ಶೋಭಾ ಅವರು ಬಂದರು, ರಜತ್ ಅವರು ಬಂದರು. ಸೊ ಇವಾಗ ಶೋಭಾ ಅವರು ಹೊರಗಡೆ ಹೋಗಿದ್ದಾರೆ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೇನು ಹೇಳ್ತೀರಾ? ಆಡೋಕ್ಕೆ ಮನಸ್ಸಿರ್ಲಿಲ್ವೇನೋ ಅವ್ರಿಗೆ, ಪಾಪ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಬಿಟ್ಕೊಟ್ರು ಅವ್ರೆ. ಯಾಕೆ ಮೇಡಮ್ ಬರ್ತಾರೆ ಆಡಕ್ಕೆ ಮನ್ಸಿಲ್ದೆ ಹೋದರೆ? ಯಾರಿಗೆ ಗೊತ್ತು. ಓಕೆ. ಸೊ ದ ಲಾಸ್ಟ್ ಕ್ವಶನ್, ಬಿಗ್ ಬಾಸ್ ನೋಡೋರಿಗೆ ಏನು ಹೇಳ್ತೀರಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಶೋ ಅಷ್ಟೇ. ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಅವ್ರಿಗೇನೋ ದುಡ್ಡು ಬರುತ್ತೆ, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅನ್ನೊಂದೇ. ನಮಸ್ತೆ, ನಿಮ್ಮ ಹೆಸರು? ಅಂಕಿತಾ. ಓಕೆ. ಏನು ಓದ್ತಿದ್ದೀರಾ ಅಂಕಿತಾ? BCom ಫೈನಲ್ ಇಯರ್. ಓಕೆ. ಕನ್ನಡ ಬಿಗ್ ಬಾಸ್ ಸೀಸನ್ 11 ನೋಡ್ತೀರಾ? ಹಾಂ, ನೋಡ್ತೀನಿ. ಓಕೆ. ಯಾರು ತುಂಬ ಇಷ್ಟ? ಮೋಕ್ಷಿತಾ. ಮೋಕ್ಷಿತಾ. ಏನಕ್ಕೆ? ಏನಕ್ಕಂದರೆ ಅವಳು ಚೆನ್ನಾಗಿ ಆಡ್ತಿದ್ದಾಳೆ. ನನಗೆ ಫೇಕ್ ಇಲ್ಲ, ಮತ್ತು ನನಗಿಷ್ಟ. ಸ್ಟಾರ್ಟಿಂಗಿಂದನೂ ಒಂದು ಕನ್ಸಿಸ್ಟೆನ್ಸಿಯೆಲ್ಲ ಆಟ ಆಡ್ಕೊಂಬರ್ತಿದ್ದಾಳೆ. ಸೊ ಅವ್ರು ಇಷ್ಟ ಆಗ್ತಾರೆ. ಸೊ ಬಿಗ್ ಬಾಸಲ್ಲಿ ಕನ್ನಡದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಶೋಭಿತಾ ಅವರು, ರಜತ್ ಅವರು, ಹಾಗೆ ಹನುಮಂತ್ ಅವರು ಬಂದಿದ್ದಾರೆ. ಸೊ ಇವಾಗ ಶೋಭಿತಾ ಅವರು ಮನೆಗೆ ಹೋಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅವರು ಇರಬೇಕಿತ್ತು, ಬಟ್ ಹೋಗಿದ್ದು ಇಷ್ಟ ಆಗಿಲ್ಲ. ಇರಬೇಕಿತ್ತು ಅನಿಸುತ್ತೆ. ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಾಗ ಯುಟಿಲೈಸ್ ಮಾಡ್ಕೋಬೇಕಿತ್ತು ಅವಳು. ಓಕೆ. ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಇವ್ರಂದ್ರೆ ನಂಗೆ ಆಗೋದೇ ಇಲ್ಲ. ಯಾರು? ಆ ಥರ ಏನಿಲ್ಲ, ಬಟ್ ಚೈತ್ರ. ಯಾಕೆ? ಯಾಕೆ? ಒಂದೇ ಥರ ಇರಲ್ಲ. ಇಲ್ಲಿ ಮಾತಾಡೋದು ಅಲ್ಲಿ ಹೇಳ್ತಾರೆ, ಅಲ್ಲೇ ಮಾತಾಡೋದು ಇಲ್ಲಿ ಹೇಳ್ತಾರೆ, ಅದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಓಕೆ. ಸೊ ಇವಾಗ ಬಿಗ್ ಬಾಸಲ್ಲಿ ಸುದೀಪ್ ಅವರು ಸ್ಯಾಟರ್ಡೆ ಬರ್ತಾರೆ. ಸೊ ಅವಾಗೇನು ಅನ್ಸುತ್ತೆ? ಚೆನ್ನಾಗಿ ಮಾತಾಡ್ತಾರೆ, ಯಾರಿಗೆ ರೋಸ್ಟ್ ಮಾಡಬೇಕೋ ರೋಸ್ಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸೊ ವೀಕೆಂಡ್ ಬರೋಕ್ಕೆ ನಾವೆಲ್ಲ ಕಾಯ್ತಾ ಇರ್ತೀವಿ. ಮಂಡೇ ಟು ಫ್ರೈಡೇ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಯಾಟರ್ಡೆ ಸಂಡೇ ಸುದೀಪ್ ಸರ್ ಬಂದು ಮಾತಾಡೋದೇ ಎಲ್ಲರಿಗೂ ಕ್ಯೂರಿಯಾಸಿಟಿ. ಓಕೆ. ಸೊ ಹಂಗಾದ್ರೆ ಯಾರು ರುಬ್ತಾರೆ ಅವ್ರು ನೋಡ್ಬೇಕು. ನಿಮಗೆ ರುಬ್ಬಕ್ಕಿಂತ ಅವರು ಪಾಯಿಂಟ್ ಹೇಳ್ತಾರೆ, ಯಾರು ತಪ್ಪು ಯಾರು ಕರೆಕ್ಟ್ ಅಂತ ಪಾಯಿಂಟ್ ಹೇಳ್ತಾರಲ್ವ, ಅವಾಗ ಇಷ್ಟ ಆಗುತ್ತೆ ಸುದೀಪ್ ಸರ್. ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ಘಟನೆ ನಡೆಯುತ್ತೆ ಬಿಗ್ ಬಾಸ್ ಸೀಸನ್ 11ರಲ್ಲಿ. ಅದು ಕೂಡ ರಂಜಿತ್ ಅವರು ಹಾಗೆ ಲಾಯರ್ ಜಗದೀಶ್ ಅವರು ಹೋಗ್ತಾರೆ ಮನೆಯಿಂದ ಹೊರಗಡೆ, ಅದು ಕೂಡ ಜಗಳ ಮಾಡಿಕೊಂಡು. ಸೊ ಏನು ಅನಿಸಿತ್ತು? ಅಂದರೆ ಅವ್ರು ಮಾತಾಡಬಾರ್ದಿತ್ತು, ಹಾಗೆಲ್ಲ ಮಾಡಿದ್ದಕ್ಕೆ ಅವ್ರು ಹೋಗಲೇಬೇಕಿತ್ತು. ಸೊ ಅದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ಬಿಗ್ ಬಾಸ್ ಒಂದು ಡಿಸಿಷನ್ ತೊಗೊಂಡ್ಮೇಲೆ ನಾವು ಯಾರೂ ಅಲ್ಲ ಮಾತಾಡೋಕ್ಕೆ. ಓಕೆ. ಸೊ ಇವಾಗ ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಬಿಗ್ ಬಾಸ್ ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಕೂಡ ನೆನಪಾಗುತ್ತೆ. ಸೊ ಕನ್ನಡದಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ನಾವು ಯಾವುದು ಬೇರೆ ಬಿಗ್ ಬಾಸ್ ನೋಡಲ್ಲ, ಸೊ ಕಂಪೇರ್ ಮಾಡೋಕ್ಕಾಗಲ್ಲ. ನಾನು ಕನ್ನಡ ನೋಡ್ತೀನಿ, ನಾನು ಕನ್ನಡ ಅಷ್ಟೇ ಇಷ್ಟ ಆಗುತ್ತೆ. ಸೊ ಕನ್ನಡ ಈಸ್ ಆಲ್ ಗುಡ್. ಓಕೆ. 11 ಸೀಸನ್ ಆಯಿತು ಬಿಗ್ ಬಾಸು. ಯಾವ ಸೀಸನ್ ತುಂಬ ಇಷ್ಟ ಆಗಿತ್ತು? ಮಂಜು ಪಾವಗಡ, ವೈಷ್ಣವಿ ಅವ್ರ ಸೀಸನ್ ನನಗೆ ತುಂಬ ಇಷ್ಟ ಆಗಿತ್ತು. ತುಂಬ ಇಷ್ಟ. ಅಂದರೆ ಎಲ್ಲೋ ಒಂದು ಕಡೆ ಈ ಸೀಸನ್ನಲ್ಲಿ ಕಾಮಿಡಿ ಸ್ವಲ್ಪ ಕಮ್ಮಿ ಆಯಿತು. ಹೌದು, ಈ ಸೀಸನ್ ಕಾಮಿಡಿ ತುಂಬ ಕಡಿಮೆ, ಮತ್ತು ಅಲ್ಲಿಂದ ಇಲ್ಲಿಗೆ ಮಾತಾಡೋದೇ ಜಾಸ್ತಿ, ಬರೀ ಕಿತ್ತಾಡೋದೇ ಜಾಸ್ತಿ ಆಗೋದು. ಓಕೆ. ಸೊ ಈಗ ಯಾರು ಗೆದ್ರೆ ಒಳ್ಳೇದು? ತ್ರಿವಿಕ್ರಮ್ ಗೆಲ್ಲಬೇಕು. ಮೋಕ್ಷಿತಾ ಇಷ್ಟ, ತ್ರಿವಿಕ್ರಮ್ ಗೆಲ್ಲಬೇಕು ಅಂದರೆ ಹೆಂಗೆ? ಮೋಕ್ಷಿತಾ ಇಷ್ಟ, ಬಟ್ ಇಬ್ಬರು ಟಾಪ್ 2ನಲ್ಲಿ ಬರಬೇಕು. ಇಬ್ಬರು ನನ್ನ ಫೇವ್ರೆಟ್ ಕಂಟೆಸ್ಟೆಂಟೇ, ಟಾಪ್ 2ನಲ್ಲಿ ಇಬ್ಬರು ಬರಬೇಕು. ಓಕೆ. ನೆಕ್ಸ್ಟ್ ವೀಕ್ ಯಾರು ಹೋಗ್ತಾರೆ? ಮೇ ಬಿ ಐಶ್ವರ್ಯ. ಹಂಗಾದ್ರೆ ಈ ವೀಕ್ ಐಶ್ವರ್ಯ ಹೋಗ್ತಿದ್ರು? ಹೌದು, ಹೋಗ್ತಿದ್ರು ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವೀಕ್ ಐಶ್ವರ್ಯ ಹೋಗ್ಬೋದು. ಓಕೆ. ಸೊ ಈ ವೀಕಲ್ಲಿ ಏನೋ ಚೆನ್ನಾಗಿ ಆಡ್ಬಿಟ್ರೆ? ಗೊತ್ತಿಲ್ಲ ಯಾರು ಹೋಗ್ತಾರೋ. ಕೊನೆಯದಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಏನು ಹೇಳ್ತೀರಾ? ಚೆನ್ನಾಗಿ ಆಡೋರಿಗೆ ವೋಟ್ ಮಾಡಿ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.